ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಕಳೆದವು. ಇವತ್ತು ಆಗಸ್ಟ್ 15 ಪ್ರತಿಯೊಬ್ಬರು ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಾಗ ಅದಾರ. ದೆಹಲಿಯ ಕೆಂಪು ಕೋಟೆಯಿಂದ ಬೆಂಗಳೂರಿನ ವಿಧಾನಸೌಧದ ಮುಂದೆ ಭಾರತದ ತ್ರಿವರ್ಣ ಧ್ವಜ ಹಾರಾಡ್ಲಿಕ್ಕತ್ತೈತಿ. ಇದೇ ರೀತಿ ಎಲ್ಲ ಸರ್ಕಾರಿ ಕಚೇರಿಗಳು, ಪಕ್ಷದ ಕಚೇರಿಗಳ ಮುಂದೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಧ್ವಜಾರೋಹಣವನ್ನ ಮಾಡ್ಯಾರ. ಕಾಂಗ್ರೆಸ್ನ ಮುಖ್ಯ ಕಚೇರಿ ದೆಹಲಿ ಒಳಗೈತಲ್ರಿ, ಅಲ್ಲಿ ಕೂಡ ಬಹಳಷ್ಟು ಭಕ್ತಿ ಶ್ರದ್ಧೆಯಿಂದ ಧ್ವಜಾರೋಹಣವನ್ನ ಮಾಡಿ ಹೆಮ್ಮೆಯಿಂದ ಜನಗಣಮನವನ್ನ ಹಾಡಿದ್ರು. ಒಂದೇ ಮಾತರಂ ಗೀತೆಯನ್ನು ಕೂಡ ಅಲ್ಲಿ ಹಾಡಿದ್ರು. ಯಾವ ರೀತಿಯಾಗಿ ಅಲ್ಲಿ ಸಂಭ್ರಮಾಚರಣೆ ಇತ್ತು ಅನ್ನೋದನ್ನ ತೋರಿಸ್ತನು. ಆದ್ರ ಒಂದೇ ಮಾತರಂ ಹಾಡ್ಬೇಕಾದ್ರ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವ್ರಿಗೆಲ್ಲ ಸೇರಿ ಕಾಂಗ್ರೆಸ್ ಅವ್ರು ಎಲ್ರಿಗೂ ಯಾಕೋ ಮೈ ಊರಿ ಒಂದ್ ರೀತಿ ಕಳವಳ ಕಾಣಿಸ್ಲಿಕ್ಕತ್ತಿತ್ತು. ಅದ್ ಯಾಕ ಅನ್ನೋದನ್ನ ಹೇಳ್ತನು. ಮೊದಲು ಈ ವಿಡಿಯೋ ನೋಡ್ಕೊಂಬರ್ರಿ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಶಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜೋತ್ಸ್ನಾ पुलकितयामिनी फुल्लकुसुमित द्रुमदल शोभिनी सुहासिनी सुमधुर भाषिणी सुखदां वरदां मातरं वन्दे मातरं. ಇಲ್ಲಿ ತನಕನು ಏನು 2 ಪ್ಯಾರಾಗ್ರಾಫ್ ಹಾಡೋವರೆಗೂ ಎಲ್ಲವೂ ಶಾಂತ ರೀತಿಯಿಂದ ಭಕ್ತಿ ಶ್ರದ್ಧೆಯಿಂದ ಹಾಡ್ಲಿಕ್ಕತ್ತಿದ್ರು. ಎಲ್ಲರೂ ಶಾಂತ ಚಿತ್ತರಾಗಿ ಒಂದೇ ಮಾತರಂ ಗೀತೆಯನ್ನ ಮನಸ್ಸಲ್ಲೇ ಹಾಡ್ತಿದ್ರು. ಕೆಲವೊಬ್ರು ಹಾಡ್ತಿದ್ರು, ರಾಹುಲ್ ಗಾಂಧಿ ಅವ್ರು ಮನಸ್ಸೊಳಗ ಹಾಡ್ತಿದ್ರು ಅನ್ನಿಸ್ತೈತಿ. ಆದ್ರ ಇದಾಗ್ತಿದ್ದಂಗನ ಅಲ್ಲಿ ಒಂದು ರೀತಿಯ ವಾತಾವರಣ ಬದಲಾವಣೆ ಆಯ್ತು. ಸೋನಿಯಾ ಗಾಂಧಿ ಅವ್ರಿಗೆ ನಿಲ್ಲಕ್ಕಾಗಕತ್ತಿಲ್ಲ, ಭೂಮಿ ಕುಸಿಲಿಕ್ಕತ್ತೈತಿ. ರಾಹುಲ್ ಗಾಂಧಿ ಅವ್ರಿಗೆ ಏನೋ ಹೇಳೋ ಪ್ರಯತ್ನ ಪಡ್ಲಿಕ್ಕತ್ತಾರ. ಯಾಕಾಗಿ ಹಿಂಗಾಯ್ತು ಅಂದ್ರ ಒಂದೇ ಮಾತರಂ ಗೀತೆಯನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ನೇತೃತ್ವದಾಗ ಇಲ್ಲಿ ತನಕ ಹಾಡಿಲ್ಲ. ಇದೇ ಫಸ್ಟ್ ಟೈಮ್ ಸಂಪೂರ್ಣವಾಗಿ ಕಾಂಗ್ರೆಸ್ ಕಚೇರಿಯಲ್ಲಿ, ಮುಖ್ಯವಾಗಿ ಕಾಂಗ್ರೆಸ್ ನೇತೃತ್ವದಾಗ ಸಂಪೂರ್ಣ ಒಂದೇ ಮಾತರಂ ಗೀತೆ ಇವತ್ತೇ ಮೊಳಗ್ತು. ಅದಕ್ಕೆ ಅವ್ರಿಗೆ ಯಾವ ರೀತಿ ತ್ರಾಸ ಆಗ್ಲಿಕ್ಕತ್ತಿತ್ತು ಅನ್ನೋದನ್ನ ನೋಡ್ಕೊಂಬರ್ರಿ. ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಲೆ, कोटि कोटि भुजे धृत कर कर वाले, केवल माँ तुम्ही आ बोले बहुबल धारिणी नमामि तारिणी रिपुदल वारिणी मातरं वन्दे मातरं. तुम्ही विद्या तुम्ही धर्मा तुम्ही हृदि तुम्ही मर्मा, त्वं हि प्राणा शरीरे बहुते तुम्ही मा शक्ति, हृदये तुम्ही मा भक्ति. तुम्हारे प्रतिमा गढ़ी मंदिरे मंदिरे वन्दे मातरं. त्वं हि दुर्गा दश प्रहरण धारिणी, कमला कमल दल विहारिणी, वाणी विद्या दायिनी नमामि त्वां नमामि कमलां अमलां अतुलां सुजलां सुफलां मातरं वन्दे मातरं. श्यामलां सरलां सुस्मितां भूषितां धरणीं भरणीं मातरं वन्दे मातरं वन्दे मातरं. ಯಾವಾಗ 2 ಪ್ಯಾರಾಗ್ರಾಫ್ ಮುಗಿದು 3ನೇ ಪ್ಯಾರಾಗ್ರಾಫ್ಗೆ ಒಂದೇ ಮಾತರಂ ಗೀತೆ ಮುಂದುವರಿತು, ಸೋನಿಯಾ ಗಾಂಧಿ ಅವರಿಗೆ ಪೀಕಲಾಟ ಶುರುವಾಯಿತು.
ನೆಲ ಕೆಳಗೆ ಕುಸಿದಂಗಾಯ್ತು, ಭೂಕಂಪ ನಡೆದಂಗಾಯ್ತು, ಎಲ್ಲೋ ಬಾಂಬ್ ಬ್ಲಾಸ್ಟ್ ಆಗಿ ಕಿವಿಯ ಪರದೆ ಹರಿದು ಹೋದಂಗಾಯ್ತು. ಅಷ್ಟೊಂದು ಪೀಕಲಾಟ, ಒದ್ದಾಟ. ಎಲ್ಲಿ ಅಲ್ಪಸಂಖ್ಯಾತ ಮತಗಳು ಕಳ್ಕೊಂಡು ಬಿಟ್ವಾ, ಸಂಪೂರ್ಣ ಒಂದೇ ಮಾತ್ರ ಹಾಡಿ ಬಿಟ್ರಲ್ಲ, ನಾವೇ ಹಾಡಕ್ ಹೇಳಿದ್ವಿ ಅನ್ನೋ ಹಂಗಾಗಿ ಬಿಟ್ರೆ ಏನು ಮಾಡೋದು, ಅಯ್ಯಯ್ಯೋ ಅಲ್ಪಸಂಖ್ಯಾತರ ಮೆಚ್ಚುಗೆಯಿಂದ ದೂರ ಆಗಿ ಬಿಟ್ವಲ್ಲ ಅನ್ನೋ ಒಂದು ಒದ್ದಾಟ, ತೊಳಲಾಟ ಎಷ್ಟು ಕ್ಲೀನ್ ಆಗಿ ಕಾಣಿಸ್ಲಿಕ್ಕತ್ತಿತ್ತು. ಮಲ್ಲಿಕಾರ್ಜುನ ಖರ್ಗೆ ಕಾಕಾರ್ಗೂ ಕೂಡ ಅರ್ಥ ಆಗ್ತಿಲ್ಲ ಅವರ ಕೈ ಸನ್ನೆಗಳು ಹಿಂಗಿದ್ದು. ಏನ್ ನಡಿಲಿಕ್ಕತ್ತದ, ಹೆಂಗಾಯ್ತಿದೆಯಲ್ಲ, ನಮ್ಮ ಕಣ್ಣಿಗೆ ಗೊತ್ತಾಗ್ಲಿಲ್ವಲ್ಲ, ಮೊದಲಿಗೆ ಗೊತ್ತಾಗಿದ್ರೆ ತಡಿಬೋದಿತ್ತಲ್ಲ ಅನ್ನೋ ಪೀಕಲಾಟ. ರಾಹುಲ್ ಗಾಂಧಿ ಅವ್ರಿಗೂ ಸನ್ನೆ ಮಾಡ್ಲಿಕ್ಕತ್ತಾರ. ಯಾರ್ರೀ ಇದನ್ನ ಆಯೋಜನೆ ಮಾಡಿದ್ದು, ಯಾರ್ರೀ, ಅವ್ರನ್ನೂ ಕರೆಸ್ತಾರ, ಅವ್ರಿಗೂ ಬೈತಾರ. ಅಲ್ಲಿ ವಂದೇ ಮಾತರಂ ಗೀತೆ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಕ ಇಷ್ಟು ತ್ರಾಸ ಆತಿ ಇವ್ರಿಗೆ. ನಿಲ್ಲಿಸ್ರಿ ಅಂತ ಕೈ ಕೂಡ ಮಾಡಿದ್ರು ಸೋನಿಯಾ ಗಾಂಧಿ ಅವರು. ಇದೆಲ್ಲದರ ಮಧ್ಯ ಸಂಪೂರ್ಣ ವಂದೇ ಮಾತರಂ ಗೀತೆಯಲ್ಲಿ ಮೊಳಗ್ತು. ಆದ್ರ ಈಗ ಒಂದು ಪ್ರಶ್ನೆ ಬರ್ತೈತಿ, ವಂದೇ ಮಾತರಂ ಗೀತೆನ ಸಂಪೂರ್ಣವಾಗಿ ಹಾಡೋದಕ್ಕೆ ಕಾಂಗ್ರೆಸ್ ಅವ್ರಿಗೆ ಏನ್ ತ್ರಾಸ ಅಂತ, ಅಷ್ಟೊಂದು ಕಷ್ಟ ಯಾಕೆ ಆಗ್ತೈತಿ? ಆ ಪೀಕ್ಲಾಟ ನೋಡಿದ್ರ ಏನಾಗ್ಲಿಕ್ಕತ್ತಿರ್ಬೇಕು, ಇರುವೆ ಬಿಟ್ಟಂಗ ಆಗೈತಿ ಕಾಲೊಳಗ. ಒದ್ದಾಡ್ಲಿಕ್ಕತ್ತಾರ, ಆ ಕಡೆಯಿಂದ ಈ ಕಡೆ ನೋಡ್ತಾರ, ಈ ಕಡೆಯಿಂದ ಆ ಕಡೆ ನೋಡ್ತಾರ, ಏನ್ ಮಾಡೋದು ಗೊತ್ತಾಗಕತ್ತಿಲ್ಲ. ಆಯ್ತು, ಇನ್ನ ಹಾಡೇ ಬಿಟ್ರು, ಮುಗಿಸೇ ಬಿಟ್ರು, ಅಯ್ಯಯ್ಯೋ ಹೆಂಗ್ ಮಾಡೋದು ಅನ್ನೋ ಅಷ್ಟೊಂದು ನೋವು, ಆತಂಕ ಯಾಕ ಅಂತ. ಈಗ ವಂದೇ ಮಾತರಂ ಗೀತೆಯನ್ನ ಹೇಳಿದ್ನಲ್ರಿ, 1937 2 ಪ್ಯಾರಾಗ್ರಾಫ್ ಅನ್ನ ಹಾಡಬೇಕು ಅಂತ ನೆಹರು ಅವರ ಕಾಲದಾಗ ಡಿಸೈಡ್ ಮಾಡಿ ಈಗ ಸಂಪೂರ್ಣವಾಗಿ ಹಾಡೋದಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ಕಾರ್ಯಕ್ರಮದಾಗ ಮೊದಲನೇ ಬಾರಿಗೆ 90 ವರ್ಷಗಳ ನಂತರ, ಅಂದ್ರ 1937 ನಂತರ 2026 ಈಗ ಸಂಪೂರ್ಣ ವಂದೇ ಮಾತರಂ ಗೀತೆಯನ್ನ ಹಾಡಿದ್ರು. ಅದಕ್ಕೆ ರಿಫ್ಲೆಕ್ಟ್ ಏನಾಗಿತ್ತು, ರಿಯಾಕ್ಷನ್ಗಳು ಏನೇನಿದ್ವು ಅನ್ನೋದನ್ನ ನೋಡಿದ್ರಿ. ಮುಂದಿನ ಆಯೋಜಕರ ಗತಿಗಳು ಏನಾಗಬಹುದು ಇಮ್ಯಾಜಿನ್ ಮಾಡ್ರಿ. ಗೀತೆ ಇನ್ನೂ ಹಾಡ್ಲಿಕ್ಕತ್ತಿದ ಸಂದರ್ಭದಾಗನ ಅವ್ರನ್ನ ಕರೆದು ಬೈಯೋ ಕೆಲಸಗಳನ್ನ ಮಾಡಿದ್ರು. ಇನ್ನ ಸಂಪೂರ್ಣವಾಗಿ ಇದನ್ನ ಹಾಡಬೇಕು ಅಂತ ಆಯೋಜನೆ ಮಾಡಿದವ್ರಿಗೆ ನೆಕ್ಸ್ಟ್ ಯಾವ್ಯಾವ ಗತಿಗಳು ಬರ್ಬೋದು, ಅವ್ರ ಕೆಲಸ ಹೋಗೋ ಚಾನ್ಸಸ್ಸು ಇರ್ಬೋದು. ಬಟ್ ಅದೇನೇ ಆಗ್ಲಿರಿ, ಇವರ ಪೀಕಲಾಟ, ಆತಂಕದ ನಡುವೆಯೂ ವಂದೇ ಮಾತರಂ ಗೀತೆ ಸಂಪೂರ್ಣವಾಗಿ ಕಾಂಗ್ರೆಸ್ ಕಾರ್ಯಕ್ರಮದಾಗ ನಡೆದಿದ್ದು ಪಾಪ ಕಾಂಗ್ರೆಸ್ ಅವ್ರಿಗೆ ನುಂಗಲಾರದ ತುತ್ತಾಗಿ ಬಿಟ್ಟೈತಿ.